ಲೀಡರ್ಸ್ ನಮ್ಮ ನಮ್ಮ ಬಾಡಿಗೆ ನಮ್ಮ ಆರೋಗ್ಯಕ್ಕೆ ಏನೇನ್ ಬೇಕು ಅಂತ. ಆದ್ರೆ ನಮ್ಗೆ ಬೇಕಾಗಿರೋದು 7 ಕೀ ನ್ಯೂಟ್ರಿಷನ್ ಅಂತಾನೆ ಹೇಳ್ಬೋದು. ವಾಟರ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ವಿಟಮಿನ್, ಪ್ರೋಟೀನ್, ಮಿನರಲ್ಸ್. ಹಾಗೆ ನಮ್ಗೆ ಯಾವ್ಯಾವ್ದು ಬೇಕು, ಹೇಗೆ ಯೂಸ್ ಮಾಡ್ಬೇಕು ಅನ್ನೋ ಮೇನ್ ಆಗಿ ನಮಗೆ ಬೇಕಾಗಿರೋದು, ನಾವು ನೀರು ನಮ್ಗೆ 70% ಇರ್ಬೇಕು, ಹಾಗೂ 30% ಕಾರ್ಬೋಹೈಡ್ರೇಟ್ ಇರ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 30% ವಾಟರ್ ತಗೊಳ್ತಾ ಇದ್ದೀವಿ, 70% ಫ್ಯಾಟ್ ಎಲ್ಲ ಕಾರ್ಬೋಹೈಡ್ರೇಟ್ ತಗೊಳ್ತಾ ಇದ್ದೀವಿ. ಹೇಗೆ ಅಂದ್ರೆ ನೀರು ಯಾವ ತರ ತಗೊಳ್ಬೇಕು ಅಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ 1/2 ಲೀಟರ್ ನೀರನ್ನ ನಾವು ಹೇಗಾದ್ರೂ ಫಾಸ್ಟ್ ಆಗಿ ಕುಡಿಬಹುದು. ನೆಕ್ಸ್ಟ್ ಬರ್ಬೇಕಾದ್ರೆ ನಾವು ಸ್ವಲ್ಪನೇ ಆದ್ರೆ ಕೂತ್ಕೊಂಡು ಕುಡಿಬೇಕು ನೀರು. ನಾವಿನ್ನ ನಿಂತ್ಕೊಂಡು ನೀರ್ ಕುಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಗೊತ್ತು ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಆದ್ರೆ ಯಾವ ತರ ನಾವು ಸಫರ್ ಆಗ್ತೀವಿ ಅಂತೇಳಿ. ಆದ್ರೆ ನಮ್ಗೆ ವಾಟರ್ ಕುಡಿಯೋವಾಗ ನಾವು ಸಿಪ್ ಆಗಿ ಒಂದೊಂದು ಗ್ಲಾಸ್ 1/2 ಅವರ್ಗೆ ಚಿಕ್ಕ ಗ್ಲಾಸ್ ಅಲ್ಲಿ ನಾವು ಕಾಫಿ ಟೀ ಯಾವ ತರ ಕುಡಿತೀವಿ ಆ ತರ ವಾಟರ್ ಕುಡಿಬೇಕು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಗೆ ಇವಾಗ ನಾವು ಡೈಲಿ ನಮ್ಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ನಮ್ಗೆ ಏನು ನಾವು ಜೋಳ ಅದು ಇದೆ ತಗೊಳ್ಳೋದು ಅದೆಲ್ಲ ನಾವು ತಗೊಳ್ತಾ ಇದ್ದೀವಿ. ಅದು ನಮ್ಗೆ ಫ್ಯಾಟೇ ಆಗ್ಲಿ ತಗೊಳ್ತಾ ಇದೀವಿ. ಇದು ಫ್ಯಾಟ್ ಯಾವ ತರ ಅಂತಂದ್ರೆ ಆಯಿಲ್ ಏನೇ ಆಗಿರ್ಬೋದು. ನಮ್ಗೆ ಇವಾಗ ಆಯಿಲ್ ಯಾವ ತರ ಬರ್ತಾ ಇದೆ ಅಂತ ಹೇಳಿದ್ರೆ 200 rupees 1 ಪ್ಯಾಕೆಟ್ ಆಯಿಲ್ ಅಂತಂದ್ರೆ ಅಲ್ಲಿಗೆ ನಾವು ನೋಡಕ್ ಹೋದ್ರೆ ಲೆಕ್ಕ ಹಾಕಕ್ ಹೋದ್ರೆ ನಮ್ಗೆ ಗಾಣಗದ ಎಣ್ಣೆ ಅಂತಾನೆ ಅನ್ಕೊಳ್ಳಿ, ಅದನ್ನ ಕಡ್ಲೆ ಬೀಜನೇ 150 rupees ಇದೆ. ಅಲ್ಲಿಗೆ 200 rupees 1 ಪ್ಯಾಕೆಟ್ ಅಂತಂದ್ರೆ ಅಲ್ಲಿಗೆ ನಮ್ಗೆ ಅದ್ರಲ್ಲಿ ಕೆಮಿಕಲ್ ಆಡ್ ಆಗಿದೆ ಅಂತಾನೆ ತಿಳ್ಕೋಬಹುದು. 450 ಇಲ್ಲ 500 rupees 1 ಲೀಟರ್ಗೆ ಆಯಿಲ್ ಇರುತ್ತೆ. ಅದು ಒಳ್ಳೆ ಎಣ್ಣೆ ಅಂತಾನೆ ಹೇಳ್ಬೋದು. ನಾವ್ ಯಾವ ತರ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀವಿ ಆಯಿಲ್, ಅದು ನಮ್ಮ ಆರೋಗ್ಯ ಹಾಳು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಇಷ್ಟೆಲ್ಲ ಇದೆ ನಮ್ಗೆ, ನಾವು ಡೈಲಿ ಮೊಟ್ಟೆ, ಹಣ್ಣು, ತರಕಾರಿ, ಆಗ ತಾನೇ ಬೆಳ್ದಿದ್ ತರಕಾರಿ, ಜೋಳ ಇವೆಲ್ಲ ನಾವು ಯಾವ್ದು ತಗೊಳ್ತಾ ಇಲ್ಲ. ಇದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಈಗ ನೆಕ್ಸ್ಟ್ ಬಂದ್ರೆ ನಮ್ಗೆ ಲಿವಿಂಗ್ ಲಾಂಗ್ ಡೈಯಿಂಗ್ ಲೇಟ್. ಏನಂತಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಮನೇಲೆ ಹುಟ್ಟುತ್ತಾ ಇದ್ರು, ಮನೇಲೆ ಸಾಯ್ತಾ ಇದ್ರು. ಯಾವ ತರ ಅಂತಂದ್ರೆ ಅವಾಗಿನ ಆಹಾರ ಪದ್ಧತಿ ಯಾವ ತರ ಇತ್ತು ಅಂತಂದ್ರೆ, ನಾವು ಬೆಳೆಯೋದು ಅವಾಗನೇ ತಿಂತಾ ಇದ್ವಿ. 1/2 hour ಒಳಗಡೆನೆ ಹೋಗಿ ತಗೊಂಡು, ಈಗ ಯಾರನ್ನ ಮನೆಗ್ ನೆಂಟ್ರು ಬಂದ್ರು ಅಂದ್ರೆ ಹೋಗಿ ಆಗತಾನೆ ಕಿತ್ಕೊಂಡ್ ಬಂದು ನಾವು ಫ್ರೆಶ್ ಆಗಿ ನಾವು ಊಟ ಮಾಡ್ತಾ ಇದ್ವಿ. ತರಕಾರಿ ಇರ್ಬೋದು, ಒಂದು ಜೋಳ ಇರ್ಬೋದು, ರಾಗಿ ಇರ್ಬೋದು, ಯಾವ್ದೇ ಆಗ್ಲಿ ಆಗ ನಮ್ಗೆ ಪೌಷ್ಟಿಕಾಂಶ ಅಂತಾನೆ ಆಗ್ಲಿ ಆಹಾರ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ನಮ್ಗೆ ಪ್ರೋಟೀನ್ ತುಂಬಾ ಚೆನ್ನಾಗಿತ್ತು, ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರ್ತಾ ಇತ್ತು. ಹಾಗೆ ಯೋಗ ಅಂತ ಬಂದಾಗ ಹಾಗೆಲ್ಲ ಯೋಗ ಅಂತ ಇಲ್ಲ. ಅವಾಗ ಕಾಲ್ನಡಿಗೆಯಲ್ಲೇ ನಡೆಯೋರು, ವ್ಯವಸಾಯ ಮಾಡೋರು, ತುಂಬಾ ಎಷ್ಟು ದೂರ ಆದ್ರೂ ಅವ್ರು ಸ್ಲಿಪ್ಪರ್ ಚಪ್ಪಲ್ ಅನ್ನೋದು ಹಾಕೊಳ್ದಿರಾನೆ ನಡೀತಾ ಇದ್ರು. ಅದೇ ಒಂದು ದೊಡ್ಡ ವ್ಯಾಯಾಮ ತರ. ಅವ್ರ ಕಾಲು ಮಣ್ಣು ಅಂತ ಬಂದಾಗ, ನಾವು ಚಿಕ್ಕ ಮಕ್ಳಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ವಿ. ಮಣ್ಣು ಅಂತ ಬಂದಾಗ ಅದು ತುಂಬಾ ನಮ್ಗೆ ಆರೋಗ್ಯ ಅಂತಾನೆ ಹೇಳ್ಬೋದು. ಈ ಸ್ಲಿಪ್ಪರ್ ಹಾಕೊಂಡು ಹೋಗೋದ್ರಿಂದ ಆದಷ್ಟು ಭೂಮಿ ತಾಯಿಗೆ ನಾವು ಕಾಲು ನಡಿಗೆಯಲ್ಲಿ ಹೋದಾಗ ನಮ್ಮ ವ್ಯಾಯಾಮ ಅನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು. ಆಗ ಕೂಡು ಕುಟುಂಬ ಇತ್ತು, 30 ಜನ 40 ಜನ ಆತರ ಕೂಡು ಕುಟುಂಬ. ತುಂಬಾ ಸಂತೋಷವಾಗಿರ್ತಾ ಇದ್ರು, ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ರು, ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಈಗ 3 ಜನ 4 ಜನ 2 ಆತರ ಇರ್ತಾರೆ ಕುಟುಂಬ ಅಂತ. ಆಗ ನೋಡಿ ಮನೇಲಿ ಹುಟ್ಟೋದು, ಹಾಗೆ ಇದ್ರಲ್ಲಿ ಮನೇಲೆ ಸಾಯ್ತಾ ಇದ್ರು. ಏನಂತಂದ್ರೆ ನನ್ಗೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, 1 ತಿಂಗಳು 15 ದಿವಸ ಮುಂಚೆನೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಾನ್ ಸಾಯ್ತಾ ಇದ್ದೀನಿ ಅಂತ. ಆಗ ಅವ್ರ ಏನ್ ಹೇಳ್ತಾ ಇದ್ರು, ಹೋಗಿ ನಮ್ಮ ಮಗನ ಕರ್ಸಿ, ಮೊಮ್ಮಕ್ಕಳನ್ನ ಕರ್ಸಿ, ನನ್ನ ಸೊಸೆನ ಕರ್ಸಿ, ಮಗಳನ್ನ ಕರ್ಸಿ ನಾನ್ ನೋಡ್ಬೇಕು ಅಂತ ಹೇಳಿ ಕರ್ಸಿ, ಅವ್ರ ಕಡೆಯಿಂದ ಎಲ್ಲ ಮಾಡಿ ಅವ್ರನ್ನೆಲ್ಲ ನೋಡಿ ಅವ್ರ ಕಡೆಯಿಂದಾನೇ ತುಳಸಿ ನೀರಾಗಿರ್ಬೋದು, ಏನೇ ಆಗ್ಲಿ ಅವ್ರ ಕೈಯಿಂದ ಊಟ ಮಾಡೋದಾಗಿರ್ಲಿ ಎಲ್ಲಾ ಮಾಡಿ ಸಂತೋಷವಾಗಿ ಅವರು ಸಾಯ್ತಾ ಇದ್ರು ಅಂತಾನೆ ಹೇಳ್ಬೋದು. ಲಿವಿಂಗ್ ಶಾರ್ಟ್ ಡೈಯಿಂಗ್ ಟು. ಈಗ ಹಾಸ್ಪಿಟ್ಲಲ್ಲೇ ಹುಟ್ಟುತ್ತಾರೆ, ಹಾಸ್ಪಿಟ್ಲಲ್ಲೇ ಸಾಯ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಕನ್ಸೀವ್ ಆಗಿದ ತಕ್ಷಣನೇ 1 1.5 ತಿಂಗಳು 2 ತಿಂಗಳಿಗೆಲ್ಲಾನು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿಂದ ಕೆಮಿಕಲ್ ಸ್ಟಾರ್ಟ್ ಆಗುತ್ತೆ, ಮಾತ್ರೆಗಳು ಸ್ಟಾರ್ಟ್ ಆಗುತ್ತೆ. ಟ್ಯಾಬ್ಲೆಟ್ ಇಂದಾನೇ ಮಗು, ಟ್ಯಾಬ್ಲೆಟ್ ಇಂದಾನೇ ಬೆಳೆಯೋ ತರ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ, ಟ್ಯಾಬ್ಲೆಟ್ ಇಂದಾನೇ ಕನ್ಸೀವ್ ಆಗ್ತಾರೆ ಅನ್ನೋ ತರ ಆಗುತ್ತೆ. ಹಾಗೇನೆ ಆಗ ನಾವು ಈಗ ತಿಂತಾ ಇರೋದು ಪಿಜ್ಜಾ, ಬರ್ಗರು, ಆಹಾರ ಪದ್ಧತಿ ಏನು ಇಲ್ಲ. ಅದರಿಂದನೂ ಕೂಡ ಕೆಮಿಕಲ್, ಅದು ಕೂಡ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು.
ಹಾಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ನಾವು ಇರೋದಾಗಿಂದ ಹಾಸ್ಪಿಟ್ಲ್ ಮುದ್ದೆ ಆಗಿರ್ತೀವಿ. ಯಾಕಂದ್ರೆ ಟ್ಯಾಬ್ಲೆಟ್ ಮುದ್ದೆ ಹಾಕ್ತೀವಿ ಹಾಸ್ಪಿಟ್ಲಲ್ಲಿ. ಎಷ್ಟು ನಾವು ಇರ್ತೀವಿ ಅಷ್ಟು ನಮ್ಗೆ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಅದು ಬಂದು ನಮ್ಗೆ ಫುಲ್ಲು ನಮ್ಗೆ ಟ್ಯಾಬ್ಲೆಟ್ಟೇ ಆಗಿರ್ತೀವಿ. ನಮ್ಮ ಮೈ ಕೈ ಏನೇ ಆಗಿರ್ಬೋದು. ಆಮೇಲೆ ಹಾಸ್ಪಿಟ್ಲಲ್ಲೇನೆ ಸಾಯ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಹಾಸ್ಪಿಟ್ಲಲ್ಲೇ ಸಾಯ್ತಾರೆ. ಎಷ್ಟೋ ದುಡ್ಡು ಆದ್ರೂ ಕೂಡ ಅವರು ವಾಪಸ್ಸು ಮನೆಗೆ ಬರಲ್ಲ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ನಾವು ಯಾವ ತರ ಆಹಾರ ಪದ್ಧತಿನ ರೂಢಿಸ್ಕೋಬೇಕು. ನೆಕ್ಸ್ಟ್ ಮಾಡಿ. ಎಸ್, ವಾಟ್ ವೆಂಟ್ ರಾಂಗ್ ಅಂದ್ರೆ ಗಾರ್ಮೆಂಟ್ ಫುಡ್. ಆಗೆಲ್ಲ ನಮ್ಗೆ ಗಾರ್ಮೆಂಟ್ ಫುಡ್ ಯಾವ ತರ ಇತ್ತು? ಗೆಡ್ಡೆ ಗೆಣಸು ಆವಾಗ ಕಿತ್ತು ತಿಂತಾ ಇದ್ವಿ. ಗಾರ್ಮೆಂಟ್ ಫುಡ್ ನಾವೇ ಅಲ್ಲೇ ತರಕಾರಿ ತಗೊಂಡು ತಿಂತಾ ಇದ್ವಿ, ಮಾಡ್ತಾ ಇದ್ವಿ. ಹಾಗೆ ನಮ್ಗೆ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೂನು. ನಾವು ಅವಾಗ 1 ವರ್ಷಕ್ಕೆ ಒಂದು ಬೆಳೆ ಬೆಳೀತಾ ಇದ್ರು. ಈಗ 3 ತಿಂಗಳು 6 ತಿಂಗಳಿಗೆಲ್ಲ ಒಂದು ಬೆಳೆ ಬೆಳೀತಾ ಇದ್ದಾರೆ. ಅದು ಬಂದು ನಮ್ಗೆ ಆವಾಗ ಗಾರ್ಮೆಂಟ್ ಫುಡ್ ಇತ್ತು. ಅದನ್ನ ತಿಂದು ಎಲ್ಲ ಆರೋಗ್ಯವಾಗಿದ್ರು. ಈ ಮ್ಯಾನ್ ಮೇಡ್ ಫುಡ್ ಅಂತಂದ್ರೆ ಈಗ ಪಿಜ್ಜಾ, ಬರ್ಗರ್, ಜ್ಯೂಸು ಏನೇ ಇರ್ಬೋದು. ಇವಾಗ ಒಂದು ಮಗು ಹೋಗಿ ಒಂದು ಆಪಲ್ ಇಟ್ಟು ಒಂದು ಚಿಪ್ಸ್ ಏನಾದ್ರು ಇಟ್ರೆ ಹೋಗಿ ಚಿಪ್ಸ್ ನ ತಗೊಳುತ್ತೆ. ಯಾಕಂದ್ರೆ ಕೆಮಿಕಲ್ಗೆ ಹ್ಯಾಡ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲ ಕೆಮಿಕಲ್ ಪಿಜ್ಜಾ, ಬರ್ಗರ್ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದೀವಿ ಅಂತಾನೆ ಹೇಳ್ಬೋದು. ಹಾಗೆ ಕುಕಿಂಗ್ ಮೆಥಡ್. ಆಗ ಕುಕಿಂಗ್ ಮೆಥಡ್ ಯಾವ ತರ ಇತ್ತು ಅಂತಂದ್ರೆ ಒಲೆ ಹಚ್ಚಿ ಸೌದೆ ತಂದು ಅಡ್ಗೆ ಮಾಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರು, ತಾಮ್ರದ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರು. ಅವಾಗ ಪೌಷ್ಟಿಕಾಂಶ ತುಂಬಾನೇ ಚೆನ್ನಾಗಿತ್ತು. ಆಗ ಬೆಳೆದು ಆಗ ತಿನ್ನೋದ್ರಿಂದ ಅವ್ರ ಆಹಾರ ಆಗಿರಬಹುದು, ಹಾಗೆ ಅವರ ಅವರ ಇದು ಹೆಲ್ತ್ ಇರ್ಬೋದು, ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅವ್ರ ಆಹಾರ ಪದ್ಧತಿ ಯಾವ ತರ ಇತ್ತು ಅಂತಂದ್ರೆ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ರು. ಹಾಗೆ ಅದ್ರಲ್ಲಿ ತುಂಬಾ ಫುಲ್, ಈಗ ಮದ್ವೆ ಮನೆಗೆ ಹೋದ್ರೆ ಯಾವ ತರ ಇರುತ್ತೆ ಆ ತರ ಫುಲ್ ಎಲ್ಲಾ ಹೆಲ್ತಿ ಫುಡ್ ಇರ್ತಾ ಇತ್ತು. ಆ ತರ ಊಟ ಮಾಡ್ತಾ ಇದ್ರು. ಈ ಟುಡೇಸ್ ಕುಕಿಂಗ್ ಅಂದ್ರೆ ಹೀಗೆ ಯಾವ ತರ ಆಗಿದೆ ಅಂತಂದ್ರೆ ತವಾ ಬಂದಿದೆ. ಇವಾಗ ಯಾವ್ದ್ಯಾವ್ದು ನಾನ್ ಸ್ಟಿಕ್. ಈಗ ನೋಡಿ, ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ನಾವು ನಾನ್ ಸ್ಟಿಕ್ ತರ್ತೀವಿ, ಬ್ಲಾಕ್ ಆಗಿರುತ್ತೆ. ಅದು ನೋಡಿ 1 ಮಂತ್ 2 ಮಂತ್ಸ್ ಆದ್ಮೇಲೆ ನೀವು ನೋಡಿ ಅದು ವೈಟ್ ಆಗಿರುತ್ತೆ. ಅಲ್ಲಿ ಇರೋದೆಲ್ಲ ಕೆಮಿಕಲ್ ಎಲ್ಲಿ ಹೋಯ್ತು? ನಮ್ಮ ಹೊಟ್ಟೆಗೆ ಹೋಯ್ತು. ಅದು ಕೆಮಿಕಲ್ ಅಂತಾನೆ ಹೇಳ್ಬೋದು. ಆಗ ನಮ್ಮ ಹೆಲ್ತ್ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡ್ಬೇಕು. ಹಾಗೆ ಟುಡೇಸ್ ಈಟಿಂಗ್ ಮೆಥಡ್ ಅಂದ್ರೆ ಇವಾಗ ನೋಡಿ, ಮಕ್ಕಳು ಪಿಜ್ಜಾ, ಬರ್ಗರ್ ಅಲ್ಲಿಂದ ಅಲ್ಲಿಗೆ ಎಲ್ಲಿ ನೋಡಿದ್ರು, ಒಂದು ಬೇಕರಿಯಲ್ಲಿ ನೋಡಿದ್ರು ಕೂಡ ಯಾವುದೂನು ಒಂದು ನೊಣ ಕೂಡ ಇರಲ್ಲ. ಅದು ಕೆಮಿಕಲ್ಲೇ ಅಂತಾನೆ ಹೇಳ್ಬೋದು. ಅದನ್ನ ತಿಂದು ಮಕ್ಕಳ ಆರೋಗ್ಯ ಇರ್ಬೋದು, ದೊಡ್ಡವ್ರದ್ದೇ ಇರ್ಬೋದು, ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮ್ಯಾಮ್. ಎಸ್, ವಿ ಸ್ಟಾರ್ ವೆಲ್ನೆಸ್ ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್. ಅಲ್ಲಿಗೆ ನಮ್ಗೆ ಆವಾಗೆಲ್ಲ ನಮ್ದು ಪ್ರಾಡಕ್ಟ್ 6-8 ಪ್ರಾಡಕ್ಟ್ ಇತ್ತು. ಈಗ 30+ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು, ಸೂಪರ್ ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಎಸ್, ಬೆಸ್ಟ್ ಅಂಡ್ ಫಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇಮ್ಯುನಿಟಿ ಕಾಪ್. ಇಮ್ಯುನಿಟಿ ಕಾಪ್ ಅಂತಂದ್ರೆ ನಮ್ಮ ತಾಯಿಗೆ ಹೋಲಿಸ್ಬೋದು, ತಾಯಿ ಹಾಲಿಗೆ ಹೋಲಿಸ್ಬೋದು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅದು ಯಾವುದೇ ಈಗ ನಾನೇ ಎಕ್ಸಾಂಪಲ್ ತಗೊಳ್ತೀನಿ. ನನಗೆ ತುಂಬಾ BP ಲೋ ಇತ್ತು, ತುಂಬಾ ಟಯರ್ಡ್ ಆಗೋದು, ಒಂದು ಸ್ಟೆಪ್ ಹತ್ಬೇಕಂದ್ರೆ ಕಷ್ಟ ಆಗೋದು. ಯಾವ ತರ ಅಂತಂದ್ರೆ ಊಟ ಮಾಡಿದ್ರು ಕಷ್ಟ ಆಗ್ತಾ ಇತ್ತು. ನಾನ್ ಇಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೆ, ಇಮ್ಯುನಿಟಿ ಕಾಪು. ಅದು ತಗೊಳ್ಳೋದ್ರಿಂದ ನಮ್ಗೆ ಆಕ್ಟಿವ್ ಆಗೂ ಇರ್ತೀವಿ, ನಮ್ಮ ಹೊಟ್ಟೆಲ್ಲ ನಮ್ಮ ಸ್ಟಮಕ್ ಕ್ಲೆನ್ಸಿಂಗ್ ಆಗುತ್ತೆ ಒಂದು. ಹಾಗೆ ನಮ್ಗೆ ಯಾವ ತರ ಅಂತಂದ್ರೆ ನಮ್ಗೆ ಸ್ಟ್ರೆಂತ್ ಬರುತ್ತೆ. ಇವಾಗ ನಮ್ಮ ತಾಯಿ ಯಾವ ತರ ನಮ್ಮನ್ನ ನೋಡ್ಕೊಳ್ತಾರೆ ಆ ತರ ತಾಯಿಗೆ ಹೋಲಿಸ್ತೀವಿ ನಾವು ಅದನ್ನ. ಅದ್ರಲ್ಲಿ ನಮ್ಗೆ ಆಲುವೇರಾ, ತ್ರಿಫಲ, ಜಿಂಜರ್, ಕುಕುಮ್, ಪುನರ್ರವ, ಹಾಗೆ ಎಷ್ಟು ನಮ್ಗೆ ಆಪಲ್ ಎಸ್ಟಾರ್ಟ್ ಏನಂದು ಬೇಕು ನಮ್ಗೆ. ಪುನರ್ರವ ಅಂದ್ರೆ ನಿಮಗ್ ಗೊತ್ತು, ನಮ್ಗೆ ಇದು ಜನ್ಮ ಅಂತ ಹೇಳ್ತಾರೆ, ಅದು ಇರ್ಬೋದು. ಹಾಗೆಲ್ಲ ಅಶ್ವಗಂಧ ಅಂದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಅಶ್ವಗಂಧ ಹಾಕಿರ್ತಾರೆ. ಹಾಗೆ ಜಿಂಜರ್ ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ, ಜಿಂಜರ್ ನಮ್ಮ ಕಾಫ್ ಎಲ್ಲ ನಮ್ಗೆ ಏನಾದ್ರು ಕಾಫ್ ಇದ್ರೆ ನಾವು ಶುಂಠಿ ಕಷಾಯ ಕುಡಿತೀವಿ, ಅವಾಗ ನಮ್ಗೆ ಕ್ಲಿಯರ್ ಆಗುತ್ತೆ, ನಮ್ಮ ಥ್ರೋಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಜಿಂಜರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಲುವೇರಾ ಗೊತ್ತು ನಿಮ್ಗೆ, ಆಲುವೇರಾ ನಮ್ಮ ಸ್ಕಿನ್ ಚೆನ್ನಾಗಿಡುತ್ತೆ. ಹಾಗೆ ನಮ್ಮ
ಹೇರ್ ಚೆನ್ನಾಗಿರುತ್ತೆ, ಹೇರ್ ಫಾಲ್ ಆಗಲ್ಲ. ನಮ್ಗೆ ಯಾವ ತರ ಅಂದ್ರೆ ನಮ್ಮ ಹೀಟ್ ಬಾಡಿ ಇರ್ಬೇಕಾದ್ರೆ ನಮ್ಗೆ ಏನಾಗುತ್ತೆ, ಕೋಲ್ಡ್ ಮಾಡುತ್ತೆ ಅದು. ಆಗ ನಮ್ಮ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾನು ಹೋಲಿಸಿ ನೋಡಕ್ ಹೋದ್ರೆ ಇಮ್ಯುನಿಟಿ ಕಾಪು ಬೆಸ್ಟ್ ಅಂಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್. ಕಾಫ್ 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 ಅಂತಂದ್ರೆ ಈಗ ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರುತ್ತೆ, ಅಸ್ತಮಾ ಆಗಿರ್ಬೋದು. ಇವಾಗ ತುಂಬಾ ದಿವಸದಿಂದ ನಮ್ಗೆ ಕಾಫ್ ಇರುತ್ತೆ. ಅದು ನಮ್ಗೆ ಏನ್ ಮಾಡಿದ್ರು ಹೋಗ್ತಾ ಇರಲ್ಲ. ಆಗ ನಮ್ಗೆ ಮಲಗಿದ ತಕ್ಷಣ ಕಾಫ್ ಸ್ಟಾರ್ಟ್ ಆಗುತ್ತೆ, ನಮ್ಗೆ ನಿದ್ದೆ ಇರಲ್ಲ. ಆಗ ಏನಾಗುತ್ತೆ, ಪ್ರಾಬ್ಲಮ್ ಆಗಿ ಏನಾಗುತ್ತೆ, ನಮ್ಗೆ ತುಂಬಾನೇ ಕಷ್ಟ ಅನ್ಸುತ್ತೆ. ಆಗ ಈ ಕಾಫಿಂದ ನಾವು ರಿಲೀಫ್ ಆಗ್ಬೋದು ಅಂತಾನೆ ಹೇಳ್ಬೋದು. ಅಡಿಟ್ ಕಾಫ್. ಎಸ್, ಅಡಿಟ್ ಕಾಫ್ ಅಂದ್ರೆ ಈಗ ನಮ್ಮ ಮನೆಗಳಲ್ಲಿ ಲೈಫಲ್ಲಿ ನಮ್ಗೆ ಏನೋ ಒಂದು ಅಡಿಕ್ಟ್ ಆಗಿರ್ತಾರೆ. ಒಂದು ಗುಟ್ಕಾ ಇರ್ಬೋದು, ಒಂದು ಡ್ರಿಂಕ್ಸ್ ಇರ್ಬೋದು. ಅದರಿಂದ ಫ್ಯಾಮಿಲಿಗೆ ನಮ್ಗೆ ಕಷ್ಟವಾಗ್ತಾ ಇರುತ್ತೆ. ಯಾಕೆ ಅಂದ್ರೆ ಜೀವನ ಮಾಡಕ್ಕೆ ನಮ್ಗೆ ಕಷ್ಟ ಆದಾಗ ಏನಾಗುತ್ತೆ ಅಂತಂದ್ರೆ, ನಾವು ಅದನ್ನೆಲ್ಲ ಹೋಗಿಸ್ಬೇಕು ಅಂತಂದ್ರೆ, ನಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಅಡಿಟ್ ಕಾಫಿಂದ ಅದು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕಾರ್ಡಿಯಾಕ್ ಕಾಫ್ ಅಂದ್ರೆ ಯಾವ ತರ ಅಂತಂದ್ರೆ, ನಮ್ಗೆ ಇವಾಗ ಹಾರ್ಟ್ ಇವಾಗ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ 5 ನಿಮಿಷ ಕೂಡ ಟೈಮ್ ಇಲ್ಲ. ಆಗೆಲ್ಲ ಏನಾಗ್ತಾ ಇತ್ತು ಅಂದ್ರೆ, ಸಿಂಬಲ್ ಬರ್ತಾ ಇತ್ತು. ಏನು, ಚೆಸ್ಟ್ ಪೈನ್ ಆಗಿರ್ಬೋದು, ಇಲ್ಲಾಂದ್ರೆ ತಲೆ ಸುತ್ತು ಬರೋದು, ಈ ತರ ಎಲ್ಲ ಗೊತ್ತಾಗ್ತಾ ಇತ್ತು. ಮುಂಚೆನೆ ಗೊತ್ತಾಗ್ತಾ ಇತ್ತು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಇದೆ ಅಂತ. ಈಗ ನಮ್ಗೆ 1 ಸೆಕೆಂಡ್ ಕೂಡ ನಮ್ಗೆ ಅದಕ್ಕೆ ಟೈಮ್ ಇಲ್ಲ. ಯಾಕೆ ಅಂತಂದ್ರೆ, ನಮ್ಮ ಹಾರ್ಟ್ ಅಲ್ಲಿ ಹೋಲ್ ಇರ್ಬೋದು, ಏನೇ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, ಇದು ಪ್ರಿಕಾಷನರಿ ಆಗಿ ಕೂಡ ತಗೋಬಹುದು. ಹಾರ್ಟ್ ಪ್ರಾಬ್ಲಮ್ ಬರ್ದೇ ಇರೋ ತರ, ಹಾರ್ಟ್ ಅಟ್ಯಾಕ್ ಆಗದೆ ಇರೋ ತರ ತಗೋಬಹುದು. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಸ್. ಆರ್ಥೋಸಿಟ್ ಅಂತಂದ್ರೆ ಈಗ ನಮ್ಗೆ ಕಾಲ್ ನೋವು, ಮಂಡಿ ನೋವು, ಮೆಟ್ಲತ್ತಕ್ ಕಷ್ಟ, ಓಡಾಡಕ್ ಕಷ್ಟ, ಕುತ್ಕೊಳಕ್ ಕಷ್ಟ, ನಿಂತ್ಕೊಳಕ್ಕೆ ಕಷ್ಟ, ಆ ತರ ಇರುವಾಗ ಏನಾಗುತ್ತೆ ಅಂತಂದ್ರೆ, ಅದ್ರಲ್ಲಿ ನಮ್ಗೆ ಅಜ್ಜೋಡ್ ಅಂತ ಹೇಳಿ ಒಂದು ಜೆಲ್ಲು ಉತ್ಪತ್ತಿ ಆಗಕ್ಕೆ ನಮ್ಮ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಆರ್ಥೋಸಿಡ್, ಅದರಿಂದ 3 to 6 months ಇದು ತಗೊಳ್ಳೋದ್ರಿಂದ, ಹಾಗೆ ಆಯಿಲ್ ಅಂತ ಬರುತ್ತೆ, ಅದರಿಂದ ನಮ್ಗೆ ಫುಲ್ ಕ್ಲಿಯರ್ ಆಗುತ್ತೆ. ಹಾಗೆ ಡಾಕ್ಟರ್ ಹತ್ರ ಹೋದ್ರೆ ನಿಮ್ ಮಂಡಿ ಚಿಪ್ಪು ಸೌದೋಗಿದೆ, ನೀವು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನಾಗುತ್ತೆ, 3 to 4 lakhs ಬೇಕೇ ಬೇಕು. ಒಂದು ಕಾಲ್ ಆಪರೇಷನ್ ಮಾಡ್ತಾರೆ, ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಆ ಕಾಲ್ ಮೇಲೆ ಡಿಪೆಂಡ್ ಆಗಿ ಈ ಕಾಲನ್ನ ನಾವು ಅದ್ರ ಮೇಲೆ ನಾವು ಫೋಕಸ್ ಕೊಡ್ತೀವಿ. ಆಗ ನೆಕ್ಸ್ಟ್ ಏನಾಗುತ್ತೆ, ಆ ಕಾಲ್ ಸರಿ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಕಾಲ್ ಸ್ಟಾರ್ಟ್ ಆಗುತ್ತೆ. ಆ ಕಾಲಿಗೂ ಕೂಡ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಂಡಿ ಚಿಪ್ಪು ಎರಡೂ ಆಪರೇಷನ್ ಮಾಡಿ ನೆಕ್ಸ್ಟ್ ತಿರ್ಗಾ 5-6 years ಆದ್ಮೇಲೆ ಸೇಮ್ ಪ್ರಾಬ್ಲಮ್ ಬರುತ್ತೆ. ಅದರಿಂದ ನಮ್ಮ ಪ್ರಾಡಕ್ಟ್ ಇಂದ ಒಂದು 3 to 6 months ನೀವು ತಗೊಳ್ಳೋದ್ರಿಂದ ಫುಲ್ ಕ್ಲಿಯರ್ ಆಗಿ ಮಂಡಿ ನೋವು ಇಲ್ಲದೆ, ಆಪರೇಷನ್ ಇಲ್ಲದೆ ಆಗುತ್ತೆ ಅಂತಾನೆ ಹೇಳ್ಬೋದು. ಬೇಬಿ ಕಾಫ್ ಮಕ್ಕಳಿಗೆ ಅವಾಗ ಜ್ವರ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಅವ್ರಿಗೇನೋ ಆಕ್ಟಿವ್ ಆಗಿರಲ್ಲ, ತುಂಬಾ ಸ್ಟ್ರೆಂತ್ ಇಲ್ಲ, ಏನಾದ್ರು ವೈರಲ್ ಫೀವರ್ ಆ ತರ ಇರ್ಬೇಕಾದ್ರೆ ನಾವು ಬೇಬಿ ಕಾಫ್ ಕೊಡೋದ್ರಿಂದ ಅವ್ರಿಗೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಡೈಬೋಕಾಪ್ ಶುಗರ್. ಆಗ ಹೇಳ್ತಾ ಇದ್ರು, ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ತನ್ನಿ ಅಂತ. ಈಗ ಶುಗರ್ ಇಲ್ದೇ ಇರೋರ ಮನೆಗೆ ಹೋಗಿ ಸಾಸಿವೆ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಹುಟ್ಟಿದ ಮಗುಗ ಕೂಡ ನಮ್ಗೆ ಇವಾಗ ಇದು ಶುಗರ್ ಅಂತ ಇದೆ. ಶುಗರ್ ಅಂತ ಬಂದ್ರೆ ಲೈಫ್ ಲಾಂಗ್ ಮಾತ್ರೆ ತಗೊಳ್ಬೇಕು, ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಅದು ಇನ್ಸುಲಿನ್ಗೂ ಹೋಗುತ್ತೆ. ಆದ್ರೆ ನಮ್ಮ ಪ್ರಾಡಕ್ಟ್ ಇಂದ ನೀವು 6 months ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಡೈಬೋಕಾಪ್ ಅಷ್ಟು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬೂಮ್ ಕಾಪ್ ಅಂತಂದ್ರೆ, ಇವಾಗ ಆಗೆಲ್ಲ ಲೇಡೀಸ್ಗೆ ಮಾತ್ರ, ಹೆಂಗಸರು ಮಾತ್ರ ಬಂಜೆತನ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಗಂಡಸರಿಗೆ ಕೂಡ ಬಂಜೆತನ ಅನ್ನೋದು ಬೂಮ್ ಕಾಪ್ ಇಂದ ನಮ್ಗೆ ಯಾವ ತರ ಆಗುತ್ತೆ ಅಂದ್ರೆ, ವೆರಿಕೋಸ್ ಚೆನ್ನಾಗಾಗುತ್ತೆ, ಗಂಡಸರಿಗೆ ಬಂಜೆತನ ಅನ್ನೋದು ಹೋಗುತ್ತೆ. ಈ ಬೂಮ್ ಕಾಪ್ ಅನ್ನೋ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಟೈಪ್ ಶುಗರ್ ಇರೋರ್ಗೆ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆರೋಗ್ಯವಾಗಿ ಇರ್ಬೋದು. ಎಸ್. ಲಿವರ್ ಅಂದ್ರೆ ಲಿವರ್ ಅಂತ ಹೇಳಿದ್ರೆ, ಲಿವರು ಕಿಡ್ನಿ ಎರಡು ಚೆನ್ನಾಗಿದ್ರೆ ನಮ್ಗೆ 90% ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಲಿವರ್ ಕಾಪ್ ಯಾಕೆ ಅಂತಂದ್ರೆ, ಈಗ ನಾವು ಬ್ರಷ್ ಮಾಡ್ತೀವಿ, ಆದ್ರೆ ಒಳಗಡೆ ನಾವು ಲಿವರ್ನ ಬ್ರಷ್ ಹಾಕಿ ವಾಶ್ ಮಾಡಕ್ ಆಗಲ್ಲ. ಅದ್ರಿಂದ ನಾವೇನ್ ಮಾಡ್ಬೇಕು, ಈ ಪ್ರಾಡಕ್ಟ್ ಇಂದಾನೇ ನಾವು ನಮ್ಮ ಲಿವೋ ಕಾಪ್ ಇಂದಾನೇ ನಾವು ಲಿವರ್ನ ಕ್ಲೀನ್ ಮಾಡ್ಕೋಬಹುದು. 3 to 6 ಒಂದು ವರ್ಷಕ್ಕೆ 3 ಬಾಟ್ಲ್ ಯೂಸ್ ಮಾಡೋದ್ರಿಂದ ನಮ್ಮ ಲಿವರ್ ಚೆನ್ನಾಗಿರುತ್ತೆ. ನಮ್ ಲಿವರ್ ಚೆನ್ನಾಗಿತ್ತು ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಯಾವುದೇ ಪ್ರಾಬ್ಲಮ್ ಬರಲ್ಲ, ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಗೈನಕಾಪ್
ಗೈನಕಾಪ್ ಅಂತಂದ್ರೆ ಇವಾಗ ಲೇಡೀಸ್ ಇವಾಗ ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಮಕ್ಕಳಾಗದೆ ಇರ್ಬೋದು. ನಮ್ಮಲ್ಲಿ 20 ವರ್ಷ ಮಕ್ಕಳಿಗೆ ಆಗದೆ ಇರೋರು ಕೂಡ ಮಕ್ಕಳಾಗಿದೆ ನಮ್ಮ ಗೈನಕಾಪ್ ಇಂದ. ಹಾಗೇನೆ ಅವರು ವೈಟ್ ಡಿಸ್ಚಾರ್ಜ್ ಇಲ್ಲ ಮಕ್ಳು ಈಗ ಏನಾಗ್ತಾ ಇದೆ ಅಂದ್ರೆ ತುಂಬಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಮೆಚೂರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೆ ಗರ್ಭಕೋಶ ಪ್ರಾಬ್ಲಮ್ ಇರ್ಬೋದು, ಗರ್ಭಕೋಶದಲ್ಲಿ ಗುಳ್ಳೆ ಇರ್ಬೋದು. ಇದರಿಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಮ ಗೈನಕಾಪ್. ಹಾಗೆ ಥೈರೋಕಾಪ್ ಅಂದ್ರೆ ಥೈರಾಯ್ಡ್ ಇದ್ರೆ ಮಕ್ಳು ಆಗಲ್ಲ. ಯಾಕೆ ಅಂತಂದ್ರೆ ಅದು ನಮ್ಗೆ ಅದು ಥೈರಾಯ್ಡ್ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತಗೊಳ್ಳೇಬೇಕು. ಅದ್ ತಗೊಂಡಿಲ್ಲ ಅಂದ್ರೆ ಏನು ಕೆಲಸ ಮಾಡಲ್ಲ. ಇದು ಥೈರೋಕಾಪ್ ನಮ್ಮ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಮಕ್ಕಳು ಕೂಡ ಆಗುತ್ತೆ, ನಮಗೆ ಥೈರಾಯ್ಡ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಸ್, ಪೈಲ್ಸ್ ಅಂದ್ರೆ ಫ್ರೆಂಡ್ಸ್ ಹೇಳ್ಕೊಳಕ್ ಆಗದೆ ಇರೋಂತದ ಕಾಯಿಲೆ. ಇದು ಹೇಳ್ಕೊಳಕ್ ಆಗದೆ ಇರೋಂತ ಜಾಗದಲ್ಲಿ ಇರುತ್ತೆ, ಆದ್ರೆ ಅದು ತುಂಬಾನೇ ಪ್ರಾಬ್ಲಮ್. ಯಾಕಂದ್ರೆ ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ಅದು ಬ್ಲಡ್ ಬರೋದಾಗ್ಲಿ ಯಾವುದೇ ಪ್ರಾಬ್ಲಮ್ ಇದು ನಮ್ಮ ಪೈಲೋಕಾಪು. ಹಾಸ್ಪಿಟಲ್ಗೆ ಹೋಗಿ ಆಪರೇಷನ್ ಮಾಡ್ಸಿದ್ರು ಕೂಡ ಈಗ ಅರ್ಧ ಆಪರೇಷನ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅಲ್ಲಲ್ಲಿ ನಾವು ಒಂದು ಕಲ್ಲು ಹೊಡೆದ್ರೆ ಎಲ್ಲಿ ಹೋಗಿ ಒಂದು ಚೂರ್ ಕುತ್ಕೊಳ್ಳುತ್ತೆ, ಮತ್ತೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಪೈಲ್ಸ್. ಅದೇ ನಮ್ಮ ಪ್ರಾಡಕ್ಟ್ ಇಂದ ಬೇರ್ ಸಮೇತ ಪೈಲ್ಸ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಟೋನಕಾಪ್ ಅಂದ್ರೆ ಈಗ ನಮ್ಮ ಕಿಡ್ನಿಲಿ ಸ್ಟೋನ್ ಈಗ ನಮ್ಗೆ ಎಕ್ಸಾಂಪಲ್ ನಮ್ಮ ನೇತ್ರಾ ಮೇಡಮ್ಗೆ ಕೂಡ ಆತರ ಇತ್ತು. ಅವರು ಸ್ಟೋನ್ ಎಷ್ಟು ಇದ್ರು ಕೂಡ ಸ್ಟೋನಕಾಪ್ ಇಂದ ತುಂಬಾ ಚೆನ್ನಾಗಾಗಿ ಆರೋಗ್ಯವಾಗಿ ಬಂದು ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ಸ್ಟೋನಕಾಪ್ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ದಿರ ಯೂರಿನ್ ಅಲ್ಲಿ ಪಾಸ್ ಆಗುತ್ತೆ, ಸೂಪರ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಲರ್ಜಿ ಅಂತಂದ್ರೆ ಇವಾಗ ನಮ್ಗೆ ಅಸ್ತಮಾ ಇರ್ಬೋದು, ಇವಾಗ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು. ಈಗ ನಾವು ಎಲ್ಲಾರು ಹೋಗ್ತೀವಿ, ಎಲ್ಲಾದ್ರೂ ನೀರು ಪ್ರಾಬ್ಲಮ್ ಆಗಿ ನಮ್ಗೆ ಒಂಥರ ಅಲರ್ಜಿ ಅಂತಂದ್ರೆ ಒಂದು ಇಚ್ಚಿಂಗ್ ತರ ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಅಲರ್ಜಿ ಕಾಪಿಂದ. ನೆಕ್ಸ್ಟ್ ಟ್ರಿಪಲ್ ಅಂದ್ರೆ ವಾತ ಪಿತ್ತ ಕಫ. ಅಂದ್ರೆ ಇವಾಗ ನಮ್ಗೆ ನೋಡಿ, ಇವಾಗ ಗ್ಯಾಸ್ಟ್ರಿಕ್ ಇತ್ತು ಅಂದ್ರೆ ನಮ್ಗೆ ಯಾವ ಕೆಲ್ಸಾನು ಮಾಡಕ್ಕಾಗಲ್ಲ. ಅದ್ರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಗಿ ನಮ್ಗೆ ಇವಾಗ ಹೊಟ್ಟೆ ಬಂದಿರುತ್ತೆ. ಎಷ್ಟೋ ಜನಕ್ಕೆ ಬೊಜ್ಜು ಬಂದ್ಬಿಟ್ಟಿರುತ್ತೆ. ಅವರು ನನಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಈ ಬಟ್ಟೆ ಹಾಕೊಳಕ್ಕಾಗಲ್ಲ, ಆ ತರ ಅಂತ ಸಫರ್ ಆಗ್ತಾ ಇರ್ತಾರೆ. ಟ್ರಿಪಲ್ ಜ್ಯೂಸ್ ಇಂದ ನಮ್ಮ ಹೊಟ್ಟೆ ಕಮ್ಮಿ ಆಗಿ, ಗ್ಯಾಸ್ಟ್ರಿಕ್ ಕಮ್ಮಿ ಆಗಿ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಎಸ್, ಬ್ರೈನ್ ಕಾಪ್ ಈಗ ನಾವೀಗೆಲ್ಲ ಎಷ್ಟೋ ಜನ ಆಚೆ ಬಂದು ಅಯ್ಯೋ ನಾನು ಮನೇಲಿ ಏನ್ ಮಾಡ್ದೆ, ಸ್ಟವ್ ಆಫ್ ಮಾಡೋದ್ನೋ ಇಲ್ವೋ, ಕೀ ಹಾಕದ್ನೋ ಇಲ್ವೋ ಏನೋ ಅಂತ ಹೇಳಿ ಮರಿತಾ ಇರ್ತಾರೆ. ಹಾಗೆ ಮಕ್ಕಳು ಕೂಡ ಅಷ್ಟೇ. ಮಕ್ಕಳು ಯಾವ್ದನ್ನ ಇವತ್ತು ಸ್ಕೂಲ್ಗೆ ಹೋಗಿ ಬಂದು ಇವತ್ತೇ ಮರ್ತೋಗ್ತಾರೆ, ನಾಳೆ ಏನು ಗೊತ್ತೇ ಇರಲ್ಲ. ಆದ್ರಿಂದ ಏನಾಗ್ತದೆ, ದೊಡ್ಡವ್ರಿಗೆ ಆಗ್ಬೋದು ಚಿಕ್ಕವ್ರಿಗೆ ಆಗ್ಬೋದು, ಬ್ರೈನ್ ಕಾಪ್ ಯೂಸ್ ಮಾಡೋದ್ರಿಂದ ತುಂಬಾ ನೆನಪಿನ ಶಕ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಎಸ್, ಕಾರ್ಬೋಕಾಪ್ ಅಂದ್ರೆ ಕ್ಯಾನ್ಸರ್ ಅಂತಂದ್ರೆ ನೋಡಿ, ಹಾಗೆಲ್ಲ ಕ್ಯಾನ್ಸರ್ ಬಂದ್ರೆ ಇಲ್ಲ, ಗ್ಯಾರಂಟಿನೇ ಇಲ್ಲ, ಸತ್ತೇ ಹೋಗ್ತಾ ಇದ್ರು. ಆದ್ರೆ ಇದು ಬಂದು ನಮ್ಗೆ 3rd ಲೆವೆಲ್ ಅಲ್ಲ 4th ಲೆವೆಲ್ಗೆ ಹೋಗಿರೋ ಅಂತವ್ರು ಕೂಡ ಕ್ಯಾನ್ಸರ್ ನಮ್ಮ ಪ್ರಾಡಕ್ಟ್ ಇಂದ ಚೆನ್ನಾಗಾಗಿದ್ದಾರೆ. ಎಕ್ಸಾಂಪಲ್ ತುಂಬಾನೇ ಜನ ಇದ್ದಾರೆ ನಮ್ಮ ಕಂಪನಿಲಿ ಅಂತಾನೆ ಹೇಳ್ಬೋದು. ಕಾರ್ಬೋಕಾಪ್ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಾನು ಹೇಳ್ಬೋದು. ಸೂಪರ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್, ನೋನಿ ಅಂತಂದ್ರೆ ಈಗ ನಮ್ಗೆ ನೋನಿ ಜ್ಯೂಸ್ ಅಂತಂದ್ರೆ ಎಲ್ಲದ್ರಲ್ಲಿನೂ ಕೆಮಿಕಲ್ ಆಡ್ ಆಗಿರುತ್ತೆ, ಎಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಮ್ಮ ನೋನಿ ಜ್ಯೂಸ್ 98% ಬರೀ ನೋನಿ ಜ್ಯೂಸೇ ಇದೆ. ಇದು ಬಂದು ನಾವು ನಮ್ಮ ಡೆಡ್ ಏನಾಗಿರುತ್ತೆ, ನಮ್ಮ ಜೀವಕೋಶಗಳೆಲ್ಲ ಯಾವ ತರ ಡೆಡ್ ಆಗಿರುತ್ತೆ ಅವನ್ನೆಲ್ಲ ಮತ್ತೆ ರೀಜನರೇಟ್ ತರ ಮಾಡಿ ನಮ್ಮ ಹೆಲ್ತ್ ನ ಚೆನ್ನಾಗ್ ಮಾಡುತ್ತೆ. ಎಸ್, ಆಲೋವೆರಾ ಅಂತ ಅಂದ್ರೆ ಕೂಡ ಇವಾಗ ಯಾವ ತರ ಅಂತಂದ್ರೆ ನಮ್ಗೆ ಇವಾಗ ನಮ್ಗೆ ನಾವು ಗ್ಲೋ ಆಗಿ ಕಾಣ್ಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಹಾಗೆ ನಮ್ಗೆ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಏನೇ ಒಂದು ಪ್ರಾಡಕ್ಟ್ ತಗೊಂಡ್ಲು ಏನೇ ಆಗ್ಲಿ ಹೊರಗಡೆ ಹೋದ್ರೆ ಅದೆಲ್ಲ ಚೆನ್ನಾಗಾಗುತ್ತೆ. ಮತ್ತೆ ನೆಕ್ಸ್ಟ್ ನಾವು ಹೇರ್ ಫಾಲ್ ಆಗ್ದಂಗೆ ತಡೆಗಟ್ಟುತ್ತೆ, ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ತೀವಿ. ಪಂಚತುಳಸಿ ಅಂದ್ರೆ ನಮ್ಗೆ ಇವಾಗ 5 ತರ ತುಳಸಿ, ನಾವು 1 ತರ ತುಳಸಿ ಮಾತ್ರ ಯೂಸ್ ಮಾಡಿರ್ತೀವಿ. 5 ತರ ತುಳಸಿ, ಅದು ಯಾವ ತರ ಅಂತಂದ್ರೆ ನಮ್ಗೆ ಇವಾಗ ಕಾಪು ಇದು ಒಂಥರ ಕೋಲ್ಡ್, ಒಂದು ಫ್ರೆಶ್ನೆಸ್ ಇರಲ್ಲ. ನಾವು ಟೀ ಕಾಫಿ ಕುಡಿಯೋ ಬದಲು 1 ಗ್ಲಾಸ್ ಬಿಸಿನೀರಿಗೆ 1 ಡ್ರಾಪ್ ಹಾಕೊಂಡು ನಾವು ಕುಡಿಯೋದ್ರಿಂದ ಮಾರ್ನಿಂಗ್ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ಥ್ರೋಟ್ ಎಲ್ಲ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಎಲ್ಲಾನ ಜರ್ನಿ ಮಾಡುವ ಕೂಡ 1 ಬಾಟ್ಲ್ ನೀರಿಗೆ 1 ಡ್ರಾಪ್ ಹಾಕೊಂಡು ತಗೊಂಡೋಗಿ ಯೂಸ್ ಮಾಡ್ಬೋದು, ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಒಬೇಕಾಪ್ ಅಂದ್ರೆ ಈಗ ನಾವು
ಯಾವ ತರ ಅಂತಂದ್ರೆ ಈಗ ದಪ್ಪ ಆಗ್ಬಿಟ್ಟಿರ್ತಾರೆ, ಸ್ಲಿಮ್ ಆಗಿ ಇರ್ಬೇಕು ಅಂತ ಆಸೆ ಇರುತ್ತೆ. ಅದು ಯಾವ ತರ ಇರ್ಬೇಕು ಅಂತಂದ್ರೆ ಅವ್ರಿಗೆ ಅವಾಗ ದಪ್ಪ ಆಗಿರೋದಕ್ಕೆ ಏನ್ ಮಾಡಿದ್ರು ಕೂಡ, ಏನ್ ಎಕ್ಸರ್ಸೈಸ್ ಮಾಡಿದ್ರು ಕೂಡ ಏನು ಎಲ್ಲಾನು ವರ್ಕೌಟ್ ಆಗ್ತಾ ಇರಲ್ಲ. ಆದ್ರೆ ನಮ್ಮ ಪ್ರಾಡಕ್ಟ್ 3 to 6 months ಒಬೇಕಪ್ ತಗೊಳ್ಳೋದ್ರಿಂದ ಅವ್ರ ಎಕ್ಸರ್ಸೈಸ್ ಆಗ್ಲಿ ಫುಡ್ ಇದ್ರಲ್ಲೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ತುಂಬಾನೇ ಸ್ಲಿಮ್ ಆಗಿ ತುಂಬಾ ಚೆನ್ನಾಗ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅರ್ಬಲ್ ಬಾತ್ ಅಂದ್ರೆ ನಮ್ಮ ಸೋಪು, ಇದು ಸೋಪು ನನಗೆ ತುಂಬಾ ಇಷ್ಟವಾದ್ದು. ಯಾಕೆ ಅಂತಂದ್ರೆ ಒಂದು ಒಂದು ಮನೇಲಿ ಇವಾಗ ಒಂದು ಟ್ಯಾಂಕ್ ಕ್ಲೀನ್ ಮಾಡಿರಲ್ಲ ಅಂತ ಅನ್ಕೊಳ್ಳಿ, ಒಂದು ಏನೋ ಹೆಚ್ಚು ಕಮ್ಮಿ ಆಗಿ ಒಂದು ಅಲರ್ಜಿ ತರ ಆಗಿ ಸ್ಕಿನ್ ಒಂಥರ ಇಚ್ಚಿಂಗ್ ಆಗ್ತಾ ಇದೆ. ಯಾಕೆಂದ್ರೆ ನನಗೆ ಆ ತರ ಆಗಿದೆ. ನಾನು ಯೂಸ್ ಮಾಡಿದ್ದೆ ಇದನ್ನೇ. ನಾನು ಫಸ್ಟ್ ಬಂದಾಗ ಇಮ್ಯುನಿಟಿ ನಾನು ಸೋಪ್ನೇ ಯೂಸ್ ಮಾಡಿದ್ದು. ಅದರಿಂದ ನನಗೆ ತುಂಬಾ ಚೆನ್ನಾಗಾಯ್ತು. ಒಂದು ಇಚ್ಚಿಂಗ್ ಅನ್ನೋದಿಲ್ಲ, ಯಾವ್ದಿಲ್ಲ. ನಾನು ನನ್ನ ಮಗಳು ಇದುವರೆಗೂ ಅದನ್ನೇ ಯೂಸ್ ಮಾಡ್ತೀವಿ. ಸೂಪರ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಡೆಂಟೋಕಾಪ್ ಟೂತ್ ಕ್ರೀಮ್. ಇದನ್ನ ಟೂತ್ ಕ್ರೀಮ್ ಅಂತೀವಿ ನೋಡಿ. ಅದು ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾನೇ ಕೆಲಸ ಮಾಡುತ್ತೆ. 21 ಇಂಗ್ರೀಡಿಯೆಂಟ್ಸ್, 21 ಕೆಲಸ ಮಾಡುತ್ತೆ. ಯಾಕೆ ಅಂತಂದ್ರೆ ನಮ್ಮ ಉಳ್ಕಲ್ ಬರ್ದಂಗೆ ತಡೆಗಟ್ಟುತ್ತೆ. ಹಾಗೆ ಎಲ್ಲಾದ್ರೂ ಗಾಯ ಆದ್ರೆ ಅದನ್ನ ಹಚ್ಚಿದ್ರೆ ಬ್ಲಡ್ ಬರ್ತಾ ಇದ್ರು ಕೂಡ ಚೆನ್ನಾಗುತ್ತೆ. ಈಗ ನಾವ್ ಏನಾದ್ರೂ ಅಡ್ಗೆ ಮಾಡ್ತಾ ಇರ್ತೀವಿ, ಎಣ್ಣೆ ಸಿಡಿಯುತ್ತೆ, ಅದ್ ಹಚ್ಚೋದ್ರಿಂದ ಆಗಿರ್ಬೋದು, ಪಿಂಪಲ್ ಆಗಿರ್ಬೋದು, ಯಾವುದೇ ತರದಕ್ಕೂ ನಮ್ಮ ಟೂತ್ ಕ್ರೀಮ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೊರಗಡೆಯಿಂದ ನಾವು ಬಂದು ಎಲ್ಲಾದ್ರೂ ಊಟ ಮಾಡಿ ಬಂದಾಗ ನಮ್ಗೆ ಹೊಟ್ಟೆ ಉಬ್ರ ಬಂದಿದ್ರೆ ನಾವು ಒಂದು ಗ್ಲಾಸ್ ನೀರ್ಗೆ ಒಂದೇ ಒಂದು ಪಿಂಚಷ್ಟು ನಾವು ಈ ಪೇಸ್ಟ್ ಹಾಕೊಂಡ್ ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಆಗ್ಲಿ ಹೊಟ್ಟೆ ಉಬ್ರ ಆಗ್ಲಿ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಎಸ್. ಹಾಗೇನೆ ನ್ಯಾಚುರಲ್ ಏರ್ ಕ್ಲೆನ್ಸರ್, ಹಾಗೆ ಹೇರ್ ಆಯಿಲ್. ಇದರಿಂದ ನಮ್ಗೆ ಹೇರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಡ್ಯಾಂಡ್ರಫ್ ಇರಲ್ಲ. ಎಸ್. ಹರ್ಬಲ್ ಫೇಸ್ ವಾಶ್, ಅದು ಫೇಸ್ ವಾಶ್ ಕೂಡ ಅಷ್ಟೇ. ಹರ್ಬಲ್ ಫೇಸ್ ವಾಶ್ ತುಂಬಾನೇ ಚೆನ್ನಾಗಿದೆ. ನಾವು ಯೂಸ್ ಮಾಡ್ತಾ ಇದ್ವಿ. ಸೋಪೇ ಬೇಡ, ಅದು ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸೂಪರ್ ಅಂತಾನೆ ಹೇಳಿ. ಎಸ್. ಹಾಗೆ ಈಗ ನಮ್ಗೆ ಕಿಂಗ್ ಕಾಪ್, ಕ್ವೀನ್ ಕಾಪ್ ಅಂತಾನೆಲ್ಲ ಬಂದಿದೆ. ಈಗ ಸೂಪರ್ ಆಗಿದೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ನಮ್ಗೆ ಇವಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಂದಿದೆ, ಅಗ್ರೋ ಬೂಸ್ಟ್ ಅಂತ. ಅದು ನಮ್ಗೆ ಭೂಮಿ ಚೆನ್ನಾಗಿರೋದಕ್ಕೆ, ಬೇರು ಚೆನ್ನಾಗಿ ಬರೋದಕ್ಕೆ, ನಮ್ಮ ಕೆಮಿಕಲ್ ಇಲ್ದಿರ ನಮ್ಮ ವೆಜಿಟೇಬಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ವಿ ಅಮ್ಯಾಜ್ ಅಂತಾನೆ ಇರ್ಬೋದು, ಎಲ್ಲ ತುಂಬಾ ಸೂಪರ್ ಆಗಿ ಬಂದಿದೆ. ವಿ ಸ್ಟಿಕ್ 80 ಅಂತ, ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತಾನೆ VAM ಕಾಪ್, ಅದು ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಎಸ್. ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ಪ್ರೈಸ್ ಲಿಸ್ಟ್. ಎಸ್. ನಮ್ಮ ಎಸ್. ಥ್ಯಾಂಕ್ ಯು ಮ್ಯಾಮ್. ಎಸ್. ಸಿಂಪಲ್ ಸ್ಟೆಪ್ಸ್ ಟು ಅರ್ನ್ ಮನಿ. ಎಸ್. ಇಷ್ಟು ಹೊತ್ತು ನಾವು ಏನ್ ಮಾಡಿದ್ವಿ, ನಮ್ಮ ಹೆಲ್ತ್ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ನಮ್ಗೆ ಇವಾಗ ಹೆಲ್ತ್ ಚೆನ್ನಾಗಿ ಇರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಮ್ಗೆ ವಿಟಮಿನ್ ಎಂ ಬೇಕೇ ಬೇಕು. ಯಾಕೆ ಅಂತಂದ್ರೆ ನಮ್ಗೆ ಅದು ಏನೇ ಆಗ್ಲಿ ಕೂಡ ನಮ್ಗೆ ಅದಿದ್ರೆ ಮಾತ್ರ ಯಾವ ಟೆನ್ಷನ್ ಇರಲ್ಲ, ಯಾವ್ದು ಕಾಯಿಲೆನೂ ಇರಲ್ಲ ಅಂತಾನೆ ಹೇಳ್ಬೋದು. ಈಗ ನಾವ್ ಯಾವುದೇ ಇದು ಬಿಸ್ನೆಸ್ ಮಾಡಕ್ ಹೋದ್ರು ಕೂಡ ನಾವು ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಇದು ನಮ್ಗೆ ಯಾವ ತರ ಅಂತ ಹೇಳಿದ್ರೆ, ವಿಟಮಿನ್ ಎಂ ಯಾವ ತರ ಅಂತ ಹೇಳಿದ್ರೆ ನಾನು ಈಗ ಹೇಳ್ತೀನಿ. ಫಸ್ಟ್ ಟೈಮ್ ಅಂತಂದ್ರೆ ಈಗ ನೀವು 100 SPಗೆ ನಮ್ಮ ಕಂಪನಿಗೆ ಬರ್ತೀರಾ ಅಂತ. ಹಾಗೆ ಒಬ್ರು ಯಾರೋ ಹರ್ಷಿತಾ ಅಂತ ಹೇಳಿ ಅವ್ರು 100 SPಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಇಲ್ಲ ಭಾರತಿ ಅಂತೇಳಿ 100 SPಗೆ ಬರ್ತಾರೆ. ಆಗ ನಮ್ಮ ಕಂಪನಿಯಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ನಮ್ಮ ಅಕೌಂಟ್ಗೆ 1000 rupees ಬರುತ್ತೆ. ಏನ್ ಮಾಡಿದ್ವಿ ಫ್ರೆಂಡ್ಸ್, ನಾವ್ ಏನಿಲ್ಲ, ಬರೀ ಮಾತಾಡಿದ್ದೀವಿ. ಮಾತಷ್ಟೇ ಇದರಲ್ಲಿ ಬಂಡವಾಳ. ಒಂದು ಫೋನ್ ಇರ್ಬೇಕು, ನಮ್ಗೆ ಮಾತಾಡ್ಬೇಕು. ಇಷ್ಟ್ರೊಳಗೆ ನಾವು ಕೂತ್ಕೊಂಡ ಕಡೆನೆ ನಾವು 1000 rupees ನಮ್ಗೆ 1 week ಇನ್ಕಮ್ ಅಂತಂದ್ರೆ ಎಷ್ಟು ಗ್ರೇಟ್ ಅಂತಾನೆ ಹೇಳ್ಬೋದು. ಹಾಗೇನೆ ನೀವೇ ಆಗಿರ್ಬೋದು, ಇಲ್ಲ ಹರ್ಷಿತಾ ಅನ್ನೋರೇ ಆಗಿರ್ಬೋದು, ಅವ್ರು 100 SPಗೆ ನಮ್ಮ ಕಂಪ್ನಿಗೆ ಬಂದ್ರು. ಆಗ ನಮ್ಮ ಕಂಪನಿ ಯಾವ ತರ ಅಂತ ಹೇಳಿದ್ರೆ 1500 ಬೋನಸ್. ಎಲ್ಲಿ ಬೋನಸ್ ಕೊಡ್ತಾರೆ? ಒಂದು ವರ್ಷಕ್ಕೊಂದ್ಸರಿ ಬೋನಸ್ ಕೊಡ್ತಾರೆ. ಎಲ್ಲ ಕಡೆ ಒಂದೊಂದು ಕಡೆ ಅದು ಇಲ್ಲ. 1500 ಬೋನಸ್ ಅಂತ ಹೇಳಿದ್ರೆ ಸೂಪರ್. 1 week ಇನ್ಕಮ್ 2500 ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಂತಾನೆ ಹೇಳ್ಬೋದು. ಎಸ್. ನೆಕ್ಸ್ಟ್ ನೋಡಕ್ ಹೋದ್ರೆ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಹಾಗೆ ನಮ್ಗೆ ಲೆಫ್ಟ್ ಅಲ್ಲಿ ನೀವು ಇದ್ದೀರ, ಲೆಫ್ಟ್ ಅಲ್ಲಿ 600,
ರೈಟ್ ಅಲ್ಲಿ 300 SP ಅಂತ ಹೇಳಿದಾಗ ನಮ್ಗೇನಾಗುತ್ತೆ ಅಂತಂದ್ರೆ ಅಲ್ಲಿಗೆ 3000 ರುಪೀಸ್ ಅಂದ್ರೆ ಅಲ್ಲಿಗೆ ನಮ್ಗೇನು ನಮ್ಮ ಅಕೌಂಟ್ಗೆ 3000 ರುಪೀಸ್ ಬರುತ್ತೆ. ಬೋನಸ್ ಬಂದು 4500, ಅದು ಸೆಕೆಂಡ್ ರ್ಯಾಂಕ್ ಅಚೀವ್ ಅಂತಾನೆ ಹೇಳ್ಬೋದು. ನಮ್ಗೆ ಹಾಗೆ 7500 ಬರುತ್ತೆ. ಹಾಗೇನೆ ಥರ್ಡ್ ರ್ಯಾಂಕ್ ಅಸಿಸ್ಟೆಂಟ್ ಸೇಲ್ಸ್ ಆಫೀಸರ್ ಅಂತಾನೆ ಹೇಳ್ಬೋದು. ಬೋನಸ್ ಬಂದು 1200 SP, ಇನ್ಸೆಂಟಿವ್ 6000. ಹಾಗೆ ಇನ್ಸೆಂಟಿವ್ ಬಂದು 600 SP, ಬೋನಸ್ 9000 ಅಂತಾನೆ ಹೇಳ್ಬೋದು. ಟೋಟಲ್ ಇನ್ಕಮ್ ಬಂದು 15,000 ಅಂತಾನೆ ಹೇಳ್ಬೋದು. ಎಸ್ ಫೋರ್ತ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಡೆಪ್ಟಿ ನಮ್ಗೆ ಇವಾಗ ನಮ್ಗೆ ಬೋನಸ್ ಬಂದು 2400 SP, ಹಾಗೇನೆ ಇನ್ಸೆಂಟಿವ್ ಬಂದ್ಬಿಟ್ಟು 1200 SP ಅಂತಾನೆ ಹೇಳ್ಬೋದು. ಹಾಗೆ ನಮ್ಗೆ ಇನ್ಸೆಂಟಿವ್ ಬಂದು ಎಸ್ ಮೇಡಮ್ ಮೇಡಮ್ ಹೋಯ್ತು, ಫೋರ್ತ್ ರ್ಯಾಂಕ್ ಹೋಯ್ತು. ಎಸ್ ಮೇಡಮ್ ನಮ್ಮ ಈಗ ಟೋಟಲ್ ಬಂದು ನಮ್ದು ಫೋರ್ತ್ ರ್ಯಾಂಕ್ ಅಚೀವ್ ಬಂದು 32,000 ಅಂತಾನೆ ಹೇಳ್ಬೋದು. 1 ವೀಕ್ ಇನ್ಕಮ್ 32,000 ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಫಿಫ್ತ್ ರ್ಯಾಂಕ್ ಅಂಡ್ ಇನ್ಕಮ್ ಸೇಲ್ಸ್ ಆಫೀಸರ್ ಅಂತಾನೆ ಹೇಳ್ಬೋದು. ಸೇಲ್ಸ್ ಆಫೀಸರ್ ಅಂತಂದ್ರೆ ನಮ್ಗೆ ಯಾವ ತರ ಇದೆ ಅಂತ ಹೇಳಿದ್ರೆ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ನಮ್ಗೆ ಇನ್ಸೆಂಟಿವ್ ಬಂದು 24,000, ಬೋನಸ್ ಬಂದು 45,000. ಇದ್ರಲ್ಲಿ ಟೋಟಲ್ ಬಂದು ನಮ್ಗೆ 69,000 ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಗೆ ಬಂದು ರ್ಯಾಂಕ್ ಇನ್ಶೂರೆನ್ಸ್ ಅಂತಂದ್ರೆ ಈಗ ನಮ್ಗೆ ಯಾವ ತರ ಇದೆ ಅಂತಂದ್ರೆ ಇದು ವಿತೌಟ್ ಎನಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ. ಈಗ ನಮ್ಗೆ ಸಿಕ್ಸ್ತ್ ರ್ಯಾಂಕ್ ಕೋರ್ ಲೀಡರ್ ಅಂತಾನೆ ಹೇಳ್ಬೋದು. ಯಾವ ತರ ಅಂತ ಹೇಳಿದ್ರೆ ನಮ್ಗೆ ಇನ್ಸೆಂಟಿವ್ ಬಂದು 60,000, ಬೋನಸ್ ಬಂದು 1,50,000 ಅಂತಾನೆ ಹೇಳ್ಬೋದು. ಇದು 2,10,000 ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಮ್ಗೆ ಎಲ್ಲಾ ತರನು ನಾವು ಒಂದು ಕಂಪನಿಗೆ ನಾವು ಒಂದು ಕೋರ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಮ್ಗೆ ಸೆಲ್ಫ್ ಬಂದು ಥೈಲ್ಯಾಂಡ್ ಟ್ರಿಪ್ ಅಂತಾನೆ ಹೇಳ್ಬೋದು. ಎಸ್ ಲೈಫ್ ಸ್ಟೈಲ್ ಬೋನಸ್. ಸಿಕ್ಸ್ತ್ ರ್ಯಾಂಕ್. ಸೆವೆಂತ್ ರ್ಯಾಂಕ್ ಚೀಫ್ ಮ್ಯಾನೇಜರ್ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಗೆ ಯಾವ ತರ ಇದೆ ಅಂತ ಹೇಳಿದ್ರೆ ನಮ್ಗೆ ಇನ್ಸೆಂಟಿವ್ ಬಂದು 1,20,000, ಬೋನಸ್ ಬಂದು 2,30,000 ಅಂತಾನೆ ಹೇಳ್ಬೋದು. ಟೋಟಲ್ ಇನ್ಕಮ್ ಬಂದು 3,50,000. ಎಸ್ ಸೆವೆಂತ್ ರ್ಯಾಂಕ್. ಎಸ್ ಮ್ಯಾಮ್. ಚೀಫ್ ಮ್ಯಾನೇಜರ್ ಸೆವೆಂತ್ ರ್ಯಾಂಕ್. ಏಯ್ತ್ ರ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಗೆ ಯಾವ ತರ ಇದೆ ಅಂತ ಹೇಳಿದ್ರೆ ನಮ್ಗೆ ಟೋಟಲ್ ಇನ್ಸೆಂಟಿವ್ ಬಂದು 2,40,000, ಬೋನಸ್ ಬಂದು 3,60,000 ಅಂತಾನೆ ಹೇಳ್ಬೋದು. ಟೋಟಲ್ ಇನ್ಕಮ್ 6 lakhs ಅಂತಾನೆ ಹೇಳ್ಬೋದು. ನಮ್ಮ ನಳಿನಿ ಮೇಡಮ್ ಇದನ್ನ ಆದಷ್ಟು ಬೇಗ ತಗೊಳ್ತಾರೆ ನನ್ನ ಅಪ್ಲೈನ್ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಶ್ರೀಲಂಕಾ ಟ್ರಿಪ್ ಫ್ಯಾಮಿಲಿ. ಎಸ್ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್. ಎಸ್ ಮೇಡಮ್ ಹೋಗ್ತಾ ಇದೆ, ಫಾಸ್ಟ್ ಆಗಿ ಹೋಗ್ತಾ ಇದೆ. ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ ಹೋಯ್ತು ಮೇಡಮ್. ಬ್ಯಾಕ್ ನೈನ್ತ್ ರ್ಯಾಂಕ್ ಪ್ರೆಸಿಡೆಂಟ್ ಅಂತಾನೆ ಹೇಳ್ಬೋದು. ಪ್ರೆಸಿಡೆಂಟ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಹಾಗೆ ಇನ್ಸೆಂಟಿವ್ 4,80,000, ಬೋನಸ್ 8,20,000 ಅಂತಾನೆ ಹೇಳ್ಬೋದು. ಟೋಟಲ್ ಇನ್ಕಮ್ 13 lakhs ಅಂತಾನೆ ಹೇಳ್ಬೋದು. ಎಸ್ ಹಾಗೆ ದುಬೈ ಟ್ರಿಪ್ ಕಪಲ್ಸ್. ಹಾಗೆ ಪ್ರೆಸಿಡೆಂಟ್ 9th ರ್ಯಾಂಕ್.
ಎಸ್, 10th ರ್ಯಾಂಕ್ ಅಂದ್ರೆ ಇದು ಕಲರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಗೆ ಡೈಮಂಡ್ ರ್ಯಾಂಕ್ ಅಂತಂದ್ರೆ ನಾವು ಒಂದು ಒಳ್ಳೆ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ನಮ್ಗೆ ಇದ್ರಲ್ಲಿ ಯಾವ ತರ ಇದೆ ಅಂತಂದ್ರೆ ಬೋನಸ್, ಇನ್ಸೆಂಟಿವ್ ಎಲ್ಲ ಕೂಡ ನಮ್ಗೆ ಇನ್ಸೆಂಟಿವ್ ಬಂದೆ ಕೂಡ 9,60,000 ಇದೆ. ಬೋನಸ್ ಬಂದು 12,40,000 ಇದೆ. ಅಲ್ಲಿಗೆ ಬೋನಸ್ಸೇ ಜಾಸ್ತಿ ಇದೆ. ಇದೊಂದು ಕಲರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ನಾವು ಫಾರಿನ್ ಟ್ರಿಪ್ ಆಗಿರ್ಬೋದು, ಒಂದು ಅಚೀವ್ಮೆಂಟ್ ಆಗಿರ್ಬೋದು, ಒಂದು ಡೈಮಂಡ್ ಅಂತ ಅಂದ್ರೆ ಒಂದು ಕಲರ್ಫುಲ್ ರ್ಯಾಂಕ್ ಅಂತಾನೆ ಹೇಳ್ಬೋದು. ಎಸ್ ಮ್ಯಾಮ್. ಟೋಟಲ್ ಟೋಟಲ್ 22 lakhs. ಎಸ್, 22 lakhs. ಫ್ರೆಂಡ್ಸ್, ಯಾರು ಕೊಡ್ತಾರೆ ಈಗ? ಯಾರು ಕೊಡ್ತಾರೆ? ಮಲೇಷಿಯಾ ಟ್ರಿಪ್ ಸೆಲ್ಫ್. ಎಸ್, ಇದೇ ತರ ಮಲೇಷಿಯಾ ಟ್ರಿಪ್ ಅಂತಾನೆ ಹೇಳ್ಬೋದು. ನಾವು ಎಲ್ಲೇ ಇವಾಗ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೆ, ನಾವು ಒಬ್ರೇ ಹೋಗ್ಬೇಕು ಅಂದ್ರೆ ಕೂಡ 1 lakh ರೂಪಾಯಿ ಬೇಕು. ಆದ್ರೆ ನಮ್ಮ ಕಂಪನಿಯಿಂದ ಫ್ರೀ ಆಗಿ ನಮ್ಗೆ A to Z ನಮ್ಗೆ ಅಲ್ಲಿ ಹೋದ್ಮೇಲೆ ಆಗಿರ್ಬೋದು, ಏನೇ ಒಂದು ಖರ್ಚಿರ್ಬೋದು, ನಾವ್ ಇಲ್ಲಿಂದ ನಾವು ಏರ್ಪೋರ್ಟ್ ಹೋಗೋದು ಅಷ್ಟು ಮಾತ್ರ ನಮ್ಮ ಖರ್ಚು ಅಷ್ಟೇ ಹೊರತು ನಮ್ಗೆ ಯಾವುದೇ ಅಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಫ್ಲೈಟ್ ಅಲ್ಲಿ ಹೋಗೋದು, ಫ್ಲೈಟ್ ಅಲ್ಲಿ ಬರೋದು, ಎಲ್ಲಾ ತರ ನಮ್ಗೆ ಈ ತರ ಕಂಪನಿ ಎಲ್ಲೂ ಇಲ್ಲ, ಯಾವ್ದ್ರಲ್ಲೂ ಇಲ್ಲ. ನಮ್ಮ ವಿಸ್ಟಾರ್ ವೆಲ್ನೆಸ್ ಕಂಪನಿ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು. ಇದೇ ತರ 18 ರ್ಯಾಂಕ್ ಇದೆ. ಇದನ್ನೆಲ್ಲ ನೀವು ಅಚೀವ್ಮೆಂಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೂಪರ್ ಸೂಪರ್ ಕಂಪನಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.